ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ? ನಾನಿವತ್ತು ಆಫೀಸಿಗೆ ಹೋಗ್ಬೇಕಾದ್ರೆ ರೋಡಲ್ಲಿ ಹೊಗೆ ಕಾಣ್ತಿತ್ತು. ಅಲ್ಲಿ ಹತ್ರ ಹೋಗಿ ನೋಡಿದಾಗ ಗೊತ್ತಾಯ್ತು ದೇವಸ್ಥಾನದಲ್ಲಿ ಹೋಮ ಮಾಡ್ತಾರೆ ಅಂತ. ಇದನ್ನ ನೋಡ್ಕೊಂಡು ಸೀದಾ ಆಫೀಸ್ ಕಡೆ ಹೋದೆ. ಕೆಲಸ ಮಾಡ್ಕೊಂಡು ಸಾಯಂಕಾಲ ಒಂದ್ ಲುಕ್ ಹಾಕೋಣ ಅಂತ ಹೊರಗಡೆ ಬಂದಿದ್ರೆ KSRTC ಬಸ್ಗಳೆಲ್ಲ ಸಿಟಿ ಒಳಗೆ ನುಗ್ಬಿಟ್ಟಿತ್ತು ಗುರು. ಈ 3 ಬಸ್ಗಳು ಇಲ್ಲಿಗೆ ಬಂದಿದ್ರಿಂದ ತುಂಬಾ ಟ್ರಾಫಿಕ್ ಜಾಮ್ ಆಯ್ತು. ಎಷ್ಟು ಟ್ರಾಫಿಕ್ ಜಾಮ್ ಆಯ್ತು ಅಂದ್ರೆ ಒಂದು ಆಂಬುಲೆನ್ಸ್ ಕೂಡ ಹೋಗಕ್ ಆಗದಿರೋಷ್ಟು ಟ್ರಾಫಿಕ್ ಜಾಮ್ ಆಯ್ತು. ಸಂಜೆ ಹೊತ್ತಾಗಿರೋದ್ರಿಂದ ಸ್ಕೂಲ್ ಬಸ್ಗಳು ಇದೇ ರೋಡಲ್ಲಿ ಓಡಾಡ್ತವೆ. ಇದು ಯಾವ ರೋಡು ಅಂತ ಅಂದ್ರೆ ಕುವೆಂಪು ರೋಡ್, ಮೆಗನ್ ಆಸ್ಪತ್ರೆ ಹಿಂಭಾಗ ಇರೋ ರೋಡಲ್ಲಿ ಸ್ವಲ್ಪ ಯಾವುದೇ ಬಸ್ಗಳು ಸಂಜೆ ಹೊತ್ತು ಹೋಗ್ಲಿ ಯಾವುದೇ ಟೈಮಲ್ಲಾಗಲಿ ಬರಬಾರ್ದು. ಅವರಿಗಂತ ನಿಗದಿತ ಟೈಮ್ಗಳನ್ನ ಪೊಲೀಸ್ ಅವರು ಹೇಳಿರ್ತಾರೆ. ಆ ಟೈಮಲ್ಲಿ ಬರಬೇಕು ಅಂತ ಕೇಳ್ಕೊಂತ ಈ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ನಮ್ಮ ಮನೆ ಹತ್ರ ಬಿಟ್ಟಿರೋ ಹೂ ಇದು ರಾತ್ರಿ ಅರಳುತ್ತೆ. ಈಗ ಒಂದು ಸ್ವಲ್ಪನೂ ಸ್ಮೆಲ್ ಬರ್ತಿಲ್ಲ. ಈಗ ನೋಡ್ರಿ ಮುಚ್ಕೊಂಡಿದ್ದಲ್ಲ, ರಾತ್ರಿ ನಷ್ಟರಲ್ಲಿ ಹೆಂಗಾಗಿರುತ್ತೆ. ರಾತ್ರಿ ಮಾತ್ರ ಅರಳೋ ಹೂ ಇದು. ಗಸ್ ನಾನು ಹೇಳ್ದ್ನಲ್ಲ ರಾತ್ರಿ ಆದರೆ ಅರಳುತ್ತೆ ಅಂತ. ನೋಡ್ರಿ ಬೆಳಗ್ಗೆ ಹಿಂಗಿದ್ದು ಹಿಂಗಾಗಿದೆ. ಸ್ಮೆಲ್ ಮಾತ್ರ ಸಖತ್ ಸ್ಮೆಲ್ ಬರುತ್ತೆ. ಇದೊಂದು ಸ್ವಲ್ಪ ಬಾಡೋಗ್ಬಿಟ್ಟೈತೆ. ಇದು ಫ್ರೆಶ್ ಆಗಿ ಬಂದಿರೋದು. ಇವತ್ತು ನೆನ್ನೆನೋ ಮೊಗ್ಗಾಗಿತ್ತು, ಇವತ್ತಾಗಲೇ ಅರಳಿತ್ತು. ಸಿಸ್ಟಮ್ ನೋಡಿ ನೋಡಿ, ಮೊಬೈಲ್ ನೋಡಿ ನೋಡಿ, TV ನೋಡಿ ನೋಡಿ ಕುಲ್ಡಾಗ್ಬಿಟ್ಟಿನಿ. ಮೊಬೈಲ್ ಯಾರು ಜಾಸ್ತಿ ನೋಡ್ಬೇಡ್ರಿ, ನಂತರ ಆಗ್ಬಿಟ್ರೆ. ನನ್ನದು ಮೊದಲಿಂದನೇ ಇತ್ತು, ತೆಗೆದಿಟ್ಟಿದ್ದೆ. ಈಗ ಸ್ವಲ್ಪ ಪ್ರಾಬ್ಲಮ್ ಆಗಿರೋದಕ್ಕೆ ಮತ್ತೆ ಹಾಕ್ಕೊಂಡಿದ್ದೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ಏನು ಮಾಡ್ತೀನಿ ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ, ನೋಡ್ಕೊಂಡು ಬನ್ನಿ. ನಾನಿವತ್ತು ಹಳದಿ ಶೂಟ್ ಇತ್ತು, ಹಳದಿ ಶೂಟಿಗೆ ಬಂದಿದ್ದೆ. ನಮ್ಮ ಅಣ್ಣ ಬಂದ, ಹಂಗೆ ಅವನ ಕೈಯಲ್ಲಿ ಕ್ಯಾಮ್ರಾ ಕೊಟ್ಟು ನಮ್ಮ ಅಣ್ಣನ ಕೈಯಲ್ಲಿ ಕ್ಯಾಮ್ರಾ ಕೊಟ್ಟು ನಾನು ಹೋಗಿದ್ದೆ. ಬೈಕ್ ತಗೊಂಡು ಬೇರೆ ಕಡೆ ಲೊಕೇಶನ್ಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೊರಟಿದ್ದೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಕೆಳಗಡೆ ಒಂದು ಸಸಿ ನೋಡಿದೆ. ಆ ಸಿಲಿ ಒಂಥರ ವಿಚಿತ್ರವಾದಿದ್ದಿತ್ತು. ಅದನ್ನ ನೋಡಿ ಶಾಕ್ ಆಗ್ಬಿಟ್ಟೆ. ಇದೇ ನನ್ನಾಗಿ ಹೊನ್ನಳ್ಳಿ ಹೋಗ್ಬೇಕಾಗಿತ್ತು, ಅದಕ್ಕೆ ಹೊನ್ನಳ್ಳಿ ಹೊಂಟೆ. ನಮ್ಮ ಅಣ್ಣ ಕಂಟಿನ್ಯೂ ಮಾಡ್ತಿದ್ದಾನೆ. ಈಗ ಈ ಕಡೆ ಹೋಗ್ಬೇಕಿತ್ತು, ಆ ಕಡೆ ರೋಡ್ ಸರಿ ಇಲ್ಲ ಅಂತ ಹೇಳಿ ಈ ಕಡೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಆ ಕಡೆ ರೋಡಲ್ಲಿ ಬಂದೆ. ಆ ಕಡೆ ರೋಡಲ್ಲಿ ಬರಬೇಕಾದ್ರೆ ಏನೋ ಬಿದ್ದಂಗಾಯ್ತು. ಆ ಕಡೆ ರೋಡಲ್ಲಿ ಬರಬೇಕಾದ್ರೆ ಆ ರೋಡ್ ನೋಡಿ ನಾನೇ ಸಾಕಾಗ್ಬಿಟ್ಟೆ. ಹಂಗೈತೆ, ತೋರಿಸ್ತೀನಿ ನಡೀರಿ. ಅಲ್ಲಿ ನೋಡ್ರಿ ಹೆಂಗೈತೆ ಆ ರೋಡು ಅಂತ ತೋರಿಸ್ತೀನಿ ಬನ್ನಿ. ಗುರು ಸ್ವರ್ಗ ತೋರಿಸ್ಲ ಗುರು, ಸ್ವರ್ಗನ. ಈ ರೋಡಲ್ಲಿ ಬರ್ತಿದ್ರೆ ಒಂದು ಮಜಾ ಏನಂತ ಕೇಳ್ತೀರಾ? ನೋಡ್ರಿ ಒಳ್ಳೆ ಸ್ವರ್ಗ. ಈ ಕಡೆ ಅಡಿಕೆ ತೋಟ, ಆ ಕಡೆ ಭತ್ತದ ಗದ್ದೆ, ಈ ಕಡೆನೂ ಅಡಿಕೆ ತೋಟ. ನೋಡ್ರಿ ಹೆಂಗೈತೆ ಹಳ್ಳಿ ರೋಡು. ಇಷ್ಟೊತ್ತು ಡಾಂಬರ್ ರೋಡ್ ನೋಡಿದ್ರಿ, ಈಗ ತೋರಿಸ್ತೀನಿ ಬನ್ನಿ ನಮ್ಮ ಮಣ್ಣಿನ ರೋಡು. ನೋಡ್ರಿ ಭತ್ತ ಬೆಳೆಯೋಕ್ಕೆಲ್ಲ ಪ್ಲಾನ್ ಆಗ್ತಿದ್ದಾರೆ. ಹೊಲಗಳೆಲ್ಲ ರೋಟ್ರಿ ಆಗಿದ್ದಾವೆ. ಇದೆಲ್ಲ ಭತ್ತ ಬಂತು ಅಂದ್ರೆ ಒಳ್ಳೆ ಸ್ವರ್ಗ. ಈ ಬಿಸಿಲಲ್ಲೂ ಒಳ್ಳೆ ತಣ್ಣ ಗಾಳಿ ಬೀಸ್ತೈತಿ ಈ ಜಾಗದಲ್ಲೆಲ್ಲ. ತಣ್ಣನೆ ಗಾಳಿಯು ನೀನು ನೋಡು. ಒಂದು ಟಾಟಾ AC ಹೋಗಿದ್ದೆ ತಡ, ಸಿಕ್ಕಾಪಟ್ಟೆ ಧೂಳು. ಅಲ್ಲಿ ನೋಡ್ರಿ, ಅಲ್ಲಿ ಹೋಗ್ತಾ ಇದೆ ಟಾಟಾ AC. ಅಲ್ಲಿ
ಮಣ್ ರೋಡಲ್ಲಿ ಬರೋಕ್ಕೆ ಇಷ್ಟ, ಆದರೆ ಇಂಥ ಧೂಳಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬರೋಕ್ಕೆ ಮನ್ಸು ಬರಲ್ಲ ಗುರು. ಅಣ್ಣ ಚಿಲ್ಲಾಗಿ ಓಡಿಸ್ತೀರಿ ಒಳಗೆ, ಇಲ್ಲಿ ನಾವು ಹೊರಗಡೆ ಇರೋರು ಮಾತ್ರ ಹರ್ಕೋಬೇಕು ಇಲ್ಲಿ ಕುತ್ಕೊಂಡು. ನೋಡ್ರಿ ಗುರು, ನಾವು ಯಾಕೆ ಈ ರೋಡಲ್ಲಿ ಬಂದ್ವಿ ಅಂತ ಅಂದರೆ, ಈ ರೋಡು ಮುಂದೆ ಅಲ್ಲಿ ತೋರಿಸ್ತೀನಿ ರೀ, ಒಂದು ನಿಮಿಷ. ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ, ಹಂಗಾಗಿ ಈ ರೋಡಲ್ಲಿ ಹೋಗ್ಬೇಕಾಗತ್ತೆ.